ಅತಿ ಆದರೆ ಅಮೃತನೂ ಕೂಡ ವಿಷ ಆಗುತ್ತೆ ಅನ್ನುವಂಥದ್ದು. ಲಾಸ್ಟ್ ಟೈಮು ಮಾಜಿ ಸ್ಪರ್ಧಿಗಳು ಬರ್ತಾರೆ, ಊಟದ ವಿಚಾರ ಅಂತ ಬರುತ್ತೆ, ಮತ್ತು ಮಂಜಣ್ಣನ ಮದುವೆ ಅನ್ನೋವಂಥ ವಿಚಾರ ಬರುತ್ತೆ. ಅದ್ರ ಜೊತೆಗೆ ಕಿಚ್ಚ ಸುದೀಪ್ ಅವರು ಕೂಡ ವೀಕೆಂಡಲ್ಲಿ ತುಂಬ ಸೂಕ್ಷ್ಮವಾಗಿ ಹೇಳ್ತಾರೆ, ನಾವು ಬೆಳಿಬೇಕಂದ್ರೂ ನಾಲ್ಗೆಯಿಂದನೇ, ಬೀಳ್ಬೇಕಂದ್ರೂ ನಾಲ್ಗೆಯಿಂದನೇ ಅಂತ ಹೇಳ್ಬಿಟ್ಟು. ಆ ಒಂದು ಸಂದರ್ಭ ನಿಮಗೂ ಕೂಡ ಎದುರಾಗಿರುತ್ತೆ. ಬಿಕಾಸ್ ಅವರು ಕಾಮಿಡಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಎಂಟರ್ಟೈನ್ ಮಾಡುವಂತಹ ಬರದಲ್ಲಿ ಎಲ್ಲೋ ಒಂದು ಕಡೆ ಕೆಲವೊಂದು ಮಾತುಗಳನ್ನು ನೀವು ನಿಂದಿತರಾಗ್ತೀರಾ. ಸೊ ನಿಜ ಅನ್ಸುತ್ತಾ, ಅತಿಯಾದ ಕಾಮಿಡಿನೇ ಗಿಲ್ಲಿಗೆ ಮುಳ್ಳಾಗುತ್ತಾ? ಇದಕ್ಕೆ ನಾನು ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಯಾಕಂದರೆ ಅತಿಯಾದ ಕಾಮಿಡಿಗಿನ್ನ ಒಂದು ತೀರ ಪರ್ಸ್ನಲ್ಗೆ ಹೋಗ್ತಾರೆ ಅನ್ನುವಂಥ ವಿಚಾರ. ದಟ್ ಈಸ್ ಟ್ರೂ. ಅದೇ ಹೇಳೋದು, ಒಂದೇ ಒಂದು ಕರೆಕ್ಟ್ ಮಾಡ್ಕೋಬೇಕು ಅಂತಂದರೆ ಅವ್ನು ತುಂಬ ಪರ್ಸ್ನಲ್ ಹೋಗೋ ಬದಲು ಅವ್ನಿಗಿರೋ ಟ್ಯಾಲೆಂಟ್ನ, ಕಾಮಿಡಿ ಟ್ಯಾಲೆಂಟ್ನ ಅವ್ನು ತುಂಬ ಸ್ಪೋರ್ಟಿವ್ ಆಗಿ ಯೂಸ್ ಮಾಡಿಕೊಂಡ್ರೆ ಅವ್ನ ನೆಗೆಟಿವ್ಸೇ ಇಲ್ಲ. ಇವಾಗ ನೀವು ಹೇಳ್ದಂಗೆ ಪರ್ಸ್ನಲ್ ಅಂತ ಒಂದು ಬಿಟ್ಟರೆ ಶಿ ಈಸ್ ಅನ್ ಆಬ್ಸಲ್ಯೂಟ್ ಟ್ಯಾಲೆಂಟ್. ಅವ್ನು ಸ್ಪಾಂಟೇನಿಯಸ್ ಆಗಿ ಯೋಚನೆ ಮಾಡೋದಾಗಲಿ, ಕ್ವಿಕ್ಕಾಗಿ ಡಿಸಿಷನ್ಸ್ ಮಾಡೋದಾಗಲಿ, ಪಂಚ್ ಲೈನ್ಸ್ ಹೆಂಗೆ ಬರೋದು ಗೊತ್ತಾ ಅವನಿಗೆ? ಈ ಥರ ಪಂಚ್ ಲೈನ್ಸ್ ಮಾಡ್ತಾನೆ ಅವನು. ಎಷ್ಟು ಸಲ ಸುದೀಪ್ ಸರ್ನ ನಗ್ಸಿದಾನೆ ಗೊತ್ತಾ? ಇಟ್ಸ್ ಆಲ್ ಬಿಕಾಸ್ ಆಫ್ ಸ್ಪಾಂಟೇನಿಯಸ್ ಪಂಚ್ ಲೈನ್ಸ್. ಸೊ ಐ ಫೀಲ್ ಈಸ್ ವೆರಿ ಟ್ಯಾಲೆಂಟೆಡ್. ಎಲ್ಲೋ ಒಂದು ಕಡೆ ಅದೇ ಒಬ್ಬರನ್ನ ತುಂಬ ಪರ್ಸ್ನಲಿ ಮಾಡೋದು ನಿಲ್ಸಿದ್ರೆ ಐ ಫೀಲ್ ಇನ್ನೂ ಪಾಸಿಟಿವ್ ಆಗ್ಬೋದು ಅವನಿಗೆ.